ಈಗ ನಿಮ್ಮ ಶಾಲೆನಲ್ಲಿ ಹಚ್ಚೆವು ಕನ್ನಡದ ದೀಪ ಹಾಡಬೇಕಾದ್ರೆ ನೀವು ಅವ್ರ ಮೊಮ್ಮಗ ಅಂತ ಶಾಲೆಯಲ್ಲಿ ಯಾವ ಥರ ಏನಾದರೂ? ಅಲ್ಲಿ ನನಗೆ ರೋಮಾಂಚನ ಆಗ್ತಿತ್ತು. ಅಂದರೆ ಒಂಥರ ಹೆಮ್ಮೆ ಆಯಿತಾ. ಈಗ ನಮ್ಮ ಅಜ್ಜ ಬರೆದಿದ್ದಾರೆ ಅಂಥೇಳಿ. ಈಗ ರೀಸೆಂಟಾಗಿ ನನ್ನ ಮಗಳಿಗೆ 7th ಸ್ಟ್ಯಾಂಡರ್ಡಲ್ಲಿ ಬುಕ್ಕಲ್ಲಿದೆ ಅದು, ಅಚ್ಚೇವು ಕನ್ನಡ ದೀಪ ಅಂತ. ಈಗೂ ಇದೆ ಕನ್ನಡ ಪಠ್ಯಪುಸ್ತಕದಲ್ಲಿದೆ. ಸೊ ಅದನ್ನು ಅವಳು ಖುಷಿಯಾಗಿರೋದು ನಾನು ನೆನೆಸ್ಕೊಂಡೆ ನನ್ನ ಶಾಲೆಯಲ್ಲಿ. ಅಪ್ಪ ಇವತ್ತು ಬಂದು ಡಾಕ್ಟರ್ DS ಕರ್ಕಿ ಅವ್ರ ಬಗ್ಗೆ ಟಿಪ್ಪಣಿ ಇರುತ್ತೆ ನೋಡಿ ಲಾಸ್ಟಿಗೆ, ಸಾಹಿತ್ಯ ಬಗ್ಗೆ ಅವ್ರು ಏನು ಎಂತ ಅಂತೇಳಿ ಹುಟ್ಟಿದ್ರು ಏನು ಅಂತ. ಅದು ಹೇಳಿದಾಗ ನನ್ನನ್ನು ಪ್ರಣತಿ ಕರ್ಕಿ ಅಂತ ಗೊತ್ತು, ಅವಳ ಹೆಸರು ಪ್ರಣತಿ ಕರ್ಕಿ ಅಂತ ಗೊತ್ತಲ್ಲ. ನನ್ನ ಪಕ್ಕದಲ್ಲಿ ಕೂತಿರೋರು ಅವರೆಲ್ಲ ಇಂಟರ್ವಲಲ್ಲಿ ಕೇಳೋರು, ಇವತ್ತು ಪಾಠದಲ್ಲಿ DS ಕರ್ಕಿ ಅಂತ ಬಂತು, ಯಾರೇ ನಿನ್ಗೇನಾದ್ರು ಸಂಬಂಧ ಏನಂತ ಅಂದ್ಕೊಂಡು ನಮ್ಮ ಅಜ್ಜ ಅಂತ ಹೇಳಿದೆ ಅಂತಂದಾಗ, ಹೌದಾ ನಿಮ್ಮ ಅಜ್ಜನ ಅಂತ ಹೇಳ್ಬಿಟ್ಟು ಖುಷಿಯಾಗ್ಬಿಟ್ಟು ಹೋಗಿ ಟೀಚರ್ಗೆ ಹೇಳ್ಬಿಟ್ರು. ಟೀಚರು, ಹೌದೇನೆ ಪ್ರಣತಿ ಕರ್ಕಿ, ನನಗೆ ಗೊತ್ತಿರಲಿಲ್ಲ, ಕರ್ಕಿ ಅನ್ಕೊಂಡೆ ನೀನು ಅಂತ. ಬಟ್ ಸುಮಾರು ಜನ ಕರ್ಕಿ ಅಂತ ಒಂದು ಊರಿದೆ ಭಟ್ಕಳ ಹತ್ರ, ಅಲ್ಲಿಂದ ಬಂದಿದ್ದಾಳೇನೋ ಅಂತ ಅನ್ಕೊಂಡ್ಬಿಟ್ರು ಅಂತ.